ನಮಸ್ಕಾರ ವೀಕ್ಷಕರೇ. ಇಡೀ ವಿಶ್ವದ ರಾಜಕೀಯದಲ್ಲಿ ಬಲವಾದ ಗಾಳಿಯೊಂದು ಬೀಸ್ತಾ ಇದೆ. ಅದೇ ಎಲ್ಲಾ ಕಡೆಗಳಲ್ಲೂ ಬಲಪಂಥೀಯ ಸರ್ಕಾರಗಳು ತಲೆ ಎತ್ತೋದಕ್ಕೆ ಶುರುವಾಗಿದೆ. ನಿನ್ನೆಯಷ್ಟೇ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದರ ಜೊತೆಗೆ ಪಕ್ಷಕ್ಕೂ ಗುಡ್ ಬೈ ಹೇಳ್ತಾ ಇದ್ದಾರೆ. ಈಗ ವಿಶ್ವದ ಯಾವ ದಿಗ್ಗಜ ರಾಷ್ಟ್ರಗಳಲ್ಲಿ ಬಲಪಂಥೀಯ ಪ್ರಾಬಲ್ಯ ಇದೆ ಅನ್ನೋದರ ದೊಡ್ಡ ಲಿಸ್ಟ್ ಸಿಗ್ತಾ ಇದೆ. ಈ ಮಹಾ ಬೆಳವಣಿಗೆಯಿಂದ ಯಾರ್ಯಾರಿಗೆ ಸಮಸ್ಯೆ ಆಗಲಿದೆ ಅನ್ನೋದು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಮತ್ತೊಂದೆಡೆ ಯಾರೆಲ್ಲ ಪ್ರಧಾನಿ ಮೋದಿಯನ್ನ ಎದುರು ಹಾಕಿಕೊಂಡಿದ್ರೋ ಅವರೆಲ್ಲರಿಗೂ ಅಧೋಗತಿ ಆಗ್ತಾ ಇರೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲಾ ಸವಾಲುಗಳು ಬಂದಾಗ್ಲೂ ಮೋದಿ ಮೌನವಾಗೇ ಇದ್ರು. ಆದ್ರೆ ನಂತರದಲ್ಲಿ ಪ್ರತೀಕಾರದ ಉತ್ತರ ಮಾತ್ರ ಮುಟ್ಟಿ ನೋಡಿಕೊಳ್ಳೋ ಹಾಗಿತ್ತು. ಈ ಪಟ್ಟಿಗೆ ಮುಂದೆ ಯಾರು ಸೇರ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸ್ವತಂತ್ರ ಬಂದ ನಂತರ ಭಾರತದ ಸಂಸ್ಕೃತಿ ಹಾಳಾಗ್ತಾ ಬಂತು. ನಮ್ಮ ದೇಶವನ್ನ ಹಾಳು ಮಾಡೋ ಏಕೈಕ ಉದ್ದೇಶ ಇದ್ದವರ ಕೈಗೆ ಅಧಿಕಾರ ಸಿಕ್ತು. ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿದ್ರು. ಮಹಿಳಾ ಸ್ವಾತಂತ್ರ್ಯದ ನೆಪದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಸಂಸ್ಕೃತಿ ಗೆಟ್ಟವರಂತೆ ಮಾಡ್ತಾ ಹೋದ್ರು. ಅದರ ಫಲವನ್ನ ಇವತ್ತು ನಾವು ನೋಡ್ತಾ ಇರೋದು. ಹೀಗೆ ಹುಡುಕ್ತಾ ಹೋದ್ರೆ ಸಾಕಷ್ಟು ಆರೋಪಗಳು ಸಿಗ್ತಾನೆ ಹೋಗುತ್ತವೆ. ಆದ್ರೆ ಇದೆಲ್ಲವೂ ಕೇವಲ ಭಾರತದಲ್ಲಿನ ದುಷ್ಟಶಕ್ತಿಗಳಿಂದ ಆಗಿರೋದಲ್ಲ. ಇಡೀ ವಿಶ್ವದಾದ್ಯಂತ ಇದೇ ಎಕೋಸಿಸ್ಟಮ್ ಗಟ್ಟಿಯಾಗಿ ಬೇರೂರಿದ್ರಿಂದ ಎಲ್ಲವೂ ವ್ಯವಸ್ಥಿತವಾಗಿ ನಡೀತು. ಈಗಲೂ ಆ ಎಡ ಎಕೋಸಿಸ್ಟಮ್ ಅಷ್ಟೇ ವ್ಯವಸ್ಥಿತವಾಗಿಯೇ ಇದೆ. ಜನರು ಸ್ವಲ್ಪ ಪಾಠ ಕಲಿತಿರೋದ್ರಿಂದ, ಅವರ ಕೈಗೆ ಅಧಿಕಾರ ಸಿಗದೇ ಇರೋದ್ರಿಂದ ಸ್ವಲ್ಪ ಹದ್ದುಬಸ್ತಿನಲ್ಲಿದ್ದಾರೆ. ಈಗ ಶಿಫ್ಟ್ ಚೇಂಜ್ ಅನ್ನೋ ಹಾಗೆ ವಿಶ್ವದಾದ್ಯಂತ ಬಲಪಂಥೀಯ ಸರ್ಕಾರಗಳು ಬಲವಾಗ್ತಾ ಇವೆ. ಖಲಿಸ್ತಾನಿ ಉಗ್ರ ನಿಜ್ಜರ್ ಹತ್ಯೆ ಸಂಬಂಧ ಭಾರತದ ವಿರುದ್ಧ ಸತತ ಆರೋಪಗಳನ್ನು ಮಾಡಿ ಸುದ್ದಿಯಾದ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಹಂತ ಹಂತವಾಗಿ ತಮ್ಮ ನಿಲುವು ಏನು ಅನ್ನೋದನ್ನ ತೋರಿಸ್ತಾ ಬರ್ತಾರೆ. ಖಲಿಸ್ತಾನಿ ಉಗ್ರರಿಗೆ ಬೆಂಬಲ, ಮೋದಿ ಟಾರ್ಗೆಟ್, ಇನ್ನಿತರ ಎಡಚರ ನಿಲುವುಗಳು ಒಂದಾದ ನಂತರ ಒಂದು ಎಕ್ಸ್ಪೋಸ್ ಆಗ್ತಾ ಹೋಗುತ್ತೆ. ಹೊರ ಜಗತ್ತಿಗೆ ಟ್ರೂಡೋ ಹಾಗೂ ಮೋದಿ ನಡುವೆ ಏನೋ ಸಮಸ್ಯೆ ಇದೆ ಅನ್ನೋದು ಕಾಣಿಸ್ತಾ ಹೋಯ್ತು. ಆದ್ರೆ ತಮ್ಮ ಪಕ್ಷದ ಒಳಗೆ ಟ್ರೂಡೋಗೆ ದೊಡ್ಡ ಮಟ್ಟದಲ್ಲೇ ವಿರೋಧ ಇತ್ತು. ಟ್ರೂಡೋ ಮಾತುಗಳು ಹಾಗೂ ನಿಲುವುಗಳನ್ನ ಆಗಾಗ ಅವರ ಕ್ಯಾಬಿನೆಟ್ನ ಸಚಿವರು ಹಾಗೂ ನಾಯಕರು ವಿರೋಧಿಸ್ತಾನೆ ಬಂದಿದ್ರು. ಈಗ ಅದು ರಾಜೀನಾಮೆ ಹಂತಕ್ಕೆ ಬಂದು ನಿಂತಿದೆ. ಕೇವಲ ಆಡಳಿತ ವಿರೋಧಿ ಅಲೆ ಎದ್ದಿದ್ರೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೋದಿತ್ತು. ಆದರೆ ಟ್ರೂಡೋ ಪಿಎಂ ಹುದ್ದೆ ಜೊತೆಗೆ ತಮ್ಮ ಲಿಬರ್ಟಿ ಪಾರ್ಟಿಗೂ ಕೂಡ ಗುಡ್ ಬೈ ಹೇಳಿದ್ದಾರೆ. ವಿಶ್ವದಲ್ಲೇ ಅತ್ಯಂತ ಅನ್ಪಾಪ್ಯುಲರ್ ಲೀಡರ್ ಅನ್ನೋ ಪಟ್ಟವನ್ನು ಹೊತ್ತಿದ್ದಾರೆ. ಒಂದು ಕಡೆ ಕೆನಡಾ ರಾಜಕೀಯ ಬದಲಾವಣೆ ಆಗ್ತಾ ಇದ್ರೆ, ಇತ್ತ ಅಮೆರಿಕದ ಭಾವಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾವನ್ನ ಅಮೆರಿಕದ ಜೊತೆ ಮರ್ಜ್ ಮಾಡೋ ಬಗ್ಗೆ ಮಾಡಿರೋ ಟ್ವೀಟ್ ವೈರಲ್ ಆಗ್ತಾ ಇದೆ. ಬಹುತೇಕ ಕೆನಡಾ ಪ್ರಜೆಗಳು ನಮ್ಮ ದೇಶ ಅಮೆರಿಕದ 51ನೇ ರಾಜ್ಯ ಆಗ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಒಂದು ವೇಳೆ ಕೆನಡಾ ಅಮೆರಿಕದ ಜೊತೆ ಮರ್ಜ್ ಆಯ್ತು ಅಂದ್ರೆ ಟ್ಯಾರಿಫ್ ಇರೋದಿಲ್ಲ, ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ, ಹೀಗೆ ಸಾಲು ಸಾಲು ಆಫರ್ಗಳನ್ನ ಟ್ರಂಪ್ ಕೊಡ್ತಾ ಇದ್ದಾರೆ. ಸದ್ಯದ ಮಾಹಿತಿಗಳ ಪ್ರಕಾರ ಕೆನಡಾ ಪ್ರಧಾನಿ ಹುದ್ದೆಗೆ ಕನ್ಸರ್ವೇಟಿವ್ ಪಕ್ಷದ ಪೋಲಿಯರ್ ಕೂರುವ ಸಾಧ್ಯತೆ ಇದೆ. ಪೋಲಿಯರ್ ರಾಜಕೀಯ ಹೇಗಿರುತ್ತೆ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಹಿಂದೆ ಕೆನಡಾ ಪಾರ್ಲಿಮೆಂಟ್ನಲ್ಲಿ ದೀಪಾವಳಿಯನ್ನ ರದ್ದು ಮಾಡೋ ಮೂಲಕ ಸುದ್ದಿಯಾಗಿದ್ರು. ಇನ್ನು ಮುಂದೆ ಭಾರತದ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದುವಲ್ಲಿ ಕೆಲಸ ಮಾಡ್ತಾರಾ ಅನ್ನೋ ಕುತೂಹಲ ಇದೆ. ಇದರ ಜೊತೆಗೆ ಪೋಲಿಯರ್ ಇಸ್ರೇಲ್ಗೆ ಪರೋಕ್ಷ ಬೆಂಬಲ ಕೊಡ್ತಾರೆ ಅನ್ನೋ ಸುದ್ದಿಗಳು ಕೂಡ ಇವೆ. ಕೆನಡಾ ರಾಜಕೀಯ ಬೆಳವಣಿಗೆ ಈಗ ವಿಶ್ವದಾದ್ಯಂತ ಬಲಪಂಥೀಯ ನಾಯಕತ್ವ ಬಲವಾಗ್ತಾ ಇರೋದರ ಚರ್ಚೆಗೂ ಕೂಡ ದಾರಿ ಮಾಡಿಕೊಟ್ಟಿದೆ. ಭಾರತದಲ್ಲಿ ಪ್ರಧಾನಿ ಮೋದಿ ಕಟ್ಟರ್ ಬಲಪಂಥೀಯ ನಾಯಕ. ಹಲವು ವಿದೇಶ ಪ್ರವಾಸ, ದಿಗ್ಗಜರ ಸ್ನೇಹದ ಮೂಲಕ ಸೈಲೆಂಟ್ ಆಗಿ ಎಲ್ಲವನ್ನೂ ಸಾಧಿಸ್ತಾ ಬರ್ತಿದ್ದಾರೆ. ಮೋದಿ ಸರ್ಕಾರ ಹಲವೊಂದು ಸೂಕ್ಷ್ಮ ವಿಚಾರಗಳಲ್ಲಿ ಸರಿಯಾದ ಹಾಗೂ ಗಟ್ಟಿಯಾದ ನಿರ್ಧಾರವನ್ನ ತೆಗೆದುಕೊಂಡಿರೋದ್ರಿಂದಲೇ ಇವತ್ತು ದೇಶದೊಳಗಿರೋ ಅಸಹ್ಯಗಳು ಸ್ವಲ್ಪ ಮಟ್ಟಿಗಾದರೂ ಸೈಲೆಂಟ್ ಆಗಿರೋದು. ಉಗ್ರನಿಗೆ ಗಲ್ಲು ಶಿಕ್ಷೆಯನ್ನ ತಪ್ಪಿಸೋದಕ್ಕೆ ಹೋರಾಡೋ ನಡತೆಗೆಟ್ಟ ದೇಶದ್ರೋಹಿಗಳನ್ನ ಸಾಕ್ತಾ ಇರೋ ಭಾರತದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ದೇಶದ್ರೋಹಿಗಳು ಏನು ಮಾಡೋದಕ್ಕೂ ಹೇಸೋದಿಲ್ಲ. ಅಂತವರ ಪಾಲಿಗೆ ಪ್ರಧಾನಿ ಮೋದಿ ಸಿಂಹ ಸ್ವಪ್ನರಾಗ್ತಾ ಇದ್ದಾರೆ. ಇನ್ನು ಇತ್ತ ಅಮೆರಿಕದ ಕಡೆಗೆ ಬಂದ್ರೆ, ಇನ್ನೇನು ಈ ತಿಂಗಳ ಅಂತ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಕೈಗೆ ಮತ್ತೆ ಅಧಿಕಾರ ಸಿಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಎಂತಹ ಖಡಕ್ ಬಲಪಂಥೀಯ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಅಧಿಕಾರಕ್ಕೆ ಬಂದರೆ ಮೊದಲ ಕೆಲಸವೇ ಅಕ್ರಮ ವಲಸಿಗರು, ಅಮೆರಿಕದಲ್ಲಿ ಗಲಭೆ ದಾಂಧಲೆ ಎಬ್ಬಿಸೋರನ್ನ ಆಚೆ ಕಳಿಸೋದು ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಭಾರತದ ಜೊತೆಗೆ ಗಟ್ಟಿಯಾದ ಬಾಂಧವ್ಯವನ್ನು ಹೊಂದಿದ್ದು ಮೋದಿ ಹಾಗೂ ಟ್ರಂಪ್ ಸಮಾನ ಮನಸ್ಕರು ಅನ್ನೋದ್ರಲ್ಲಿ ಯಾವ ಡೌಟೂ ಇಲ್ಲ. ಇನ್ನೊಂದು ಪ್ರಬಲ ದೇಶ ಅಂದ್ರೆ ಅದು ರಷ್ಯಾ. ದಶಕಗಳಿಂದ ಅಧಿಕಾರದಲ್ಲಿರೋ ವ್ಲಾದಿಮಿರ್ ಪುಟಿನ್ ಭಾರತದ ಆಪ್ತ ಮಿತ್ರ. ಟ್ರಂಪ್ ಜೊತೆಗೂ ಪುಟಿನ್ ಬಾಂಧವ್ಯ ಚೆನ್ನಾಗೇ ಇದೆ. ಗಾತ್ರದಲ್ಲಿ ದೊಡ್ಡ ಹಾಗೂ ದಿಗ್ಗಜ ದೇಶಗಳು ಎನಿಸಿಕೊಳ್ಳೋ ಈ 3 ದೇಶಗಳಲ್ಲಿ ಬಲಪಂಥೀಯ ಸರ್ಕಾರಗಳು ತಲೆ ಎತ್ತಿವೆ. ಇನ್ನು ಇತ್ತ ಇಸ್ರೇಲ್ ಕಡೆ ನೋಡಿದರೆ ಅಲ್ಲಿರೋದು ಬೆಂಜಮಿನ್ ನೆತನ್ಯಾಹು.
ಭಾರತದಲ್ಲಿ ದೇಶ ಮೊದಲು ಅಂತ ಹೇಳೋ ಕೆಲವು ಅಥವಾ ಹಲವು ನಾಯಕರು ಪ್ರಜೆಗಳು ಇರಬಹುದು, ಆದ್ರೆ ಇಸ್ರೇಲ್ ಜನರ ಒಗ್ಗಟ್ಟಿಗೆ ಸಾಟಿಯೇ ಇಲ್ಲ. ಅಲ್ಲಿ ಹುಟ್ಟೋ ಮಗು ಕೂಡ ಮಾತು ಕಲಿತಾ ಇದ್ದಂತೆ ದೇಶ ಮೊದಲು ಅಂತ ಹೇಳುತ್ತೆ. ಅಂತ ಐಕ್ಯತೆಯ ದೇಶದಲ್ಲಿರೋದು ಬಲಪಂಥೀಯ ಸರ್ಕಾರ. ಇಟಲಿ ಕಡೆಗೆ ಬಂದ್ರೆ ಜಾರ್ಜಿಯಾ ಮೆಲೋನಿ ಕೂಡ ಅದೇ ಹಾದಿಯಲ್ಲಿದ್ದಾರೆ. ಈಗಾಗಲೇ ಅಕ್ರಮ ವಲಸಿಗರು, ಮೂಲಭೂತವಾದಿಗಳು ಮಾಡ್ತಾ ಇರೋ ರಂಪಾಟಗಳ ಬಗ್ಗೆ ದೊಡ್ಡ ದನಿಯೇರಿಸಿ ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇನ್ನು ಸ್ವೀಡನ್ ಕೂಡ ಅದೇ ಹಾದಿಯಲ್ಲಿದ್ದು ಅಕ್ರಮ ವಲಸಿಗರನ್ನ ಆಚೆ ಹಾಕುವ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದೆ. ಹಂಗೇರಿಯಲ್ಲಿ ಓರ್ಬನ್ ಕೂಡ ಬಲಪಂಥೀಯ ಸರ್ಕಾರದ ನಾಯಕತ್ವವನ್ನ ಹೊತ್ತಿದ್ದಾರೆ. ಅರ್ಜೆಂಟೀನಾದ ಮಿಲಿ ಕೂಡ ಬಲಪಂಥೀಯ ಅಂತ ಗುರುತಿಸಿಕೊಂಡಿದ್ದಾರೆ. ಇಷ್ಟು ದೇಶಗಳು ಇನ್ಮುಂದೆ ಜಾಗತಿಕ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲಿವೆ ಅಂತ ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ ಇನ್ಮುಂದೆ ಬ್ರಿಟನ್ ಕೂಡ ಇದೇ ಹಾದಿಗೆ ಬರಲಿದೆ. ಅಲ್ಲಿನ ಜನರು ಪ್ರಸ್ತುತ ಎಡ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಕೆನಡಾ, ಫ್ರಾನ್ಸ್ ಹಾಗೂ ನೆದರ್ಲ್ಯಾಂಡ್ಗಳಲ್ಲಿ ಎಡಚರ ಸರ್ಕಾರಗಳಿದ್ದು ಹಂತ ಹಂತವಾಗಿ ಬಲಕ್ಕೆ ವಾಲಲಿವೆ ಅನ್ನೋ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇನ್ನು ಇದೇ ಹೊತ್ತಲ್ಲಿ ಚರ್ಚೆ ಆಗ್ತಾ ಇರೋ ಇನ್ನೊಂದು ವಿಚಾರ ಅಂದ್ರೆ ಭಾರತದ ಪ್ರಧಾನಿ ಮೋದಿಯನ್ನ ಎದುರು ಹಾಕಿಕೊಂಡ ದೇಶ ಅಥವಾ ಆ ದೇಶದ ನಾಯಕ ಎಲ್ಲರೂ ಪಾಠ ಕಲಿತಿದ್ದಾರೆ ಅನ್ನೋದು. ಸದ್ಯ ತಾಜಾ ಉದಾಹರಣೆ ಅಂದ್ರೆ ಅದು ಟ್ರೂಡೋ. ಮೋದಿ ವಿರುದ್ಧ ಒಂದಾದ ಮೇಲೆ ಒಂದು ಆರೋಪವನ್ನ ಮಾಡ್ತಾನೆ ಬಂದ್ರು. ಜಾಗತಿಕ ಮಟ್ಟದಲ್ಲಿ ಅದೇ ವಿಚಾರ ಹಿನ್ನಡೆ ತರ್ತಾ ಹೋಯಿತು. ಮೊದಲೇ ತಮ್ಮ ಸರ್ಕಾರದಲ್ಲಿ ಅವರಿಗೆ ವಿರೋಧ ಇತ್ತು. ಅದರ ಜೊತೆಗೆ ಮೋದಿ ಫ್ಯಾಕ್ಟರ್ ಕೂಡ ಸೇರಿ ಇಂದು ಅಧಿಕಾರವೇ ಕೈತಪ್ಪಿ ಹೋಗಿದೆ. ಮಾಲ್ಡೀವ್ಸ್ಗೆ ಬಂದ್ರೆ ಭಾರತದ ವಿರುದ್ಧ ಆಡಿದ ಮಾತುಗಳು ಒಂದಾ ಎರಡ. ಮೋದಿ ಲಕ್ಷದ್ವೀಪದಲ್ಲಿ ನಿಂತು ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇಡೀ ಮಾಲ್ಡೀವ್ಸ್ ಗಡಗಡ ಶೇಕಾಯಿತು. ಆಮೇಲೆ ಮೆಲ್ಲಗೆ ಸರಿದಾರಿಗೆ ಬಂದು ಈಗ ಭಾರತದ ಜೊತೆಗೆ ಬಾಂಧವ್ಯ ವೃದ್ಧಿಗೆ ಕೈ ಚಾಚೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಪಾಕಿಸ್ತಾನದ ಬಗ್ಗೆ ಹೇಳೋದೇ ಬೇಡ. ಕಂಪ್ಲೀಟ್ ಬರ್ಬಾದಾಗಿರೋ ದೇಶ ಯಾರಾದ್ರೂ ವಿದೇಶಿಗರು ವಿಸಿಟ್ ಕೊಟ್ರೆ ಅವರ ಬಳಿಯೂ ಸಾಲ ಕೇಳೋ ಮಟ್ಟಕ್ಕೆ ಬಂದು ನಿಂತಿದೆ. ಇನ್ನು ಬೈಡನ್ ಅಧಿಕಾರದಲ್ಲಿ ಭಾರತ ಉಕ್ರೇನ್ ಪರ ಮಾತಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅಮೆರಿಕ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಕಿರಿಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತು. ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ಫ್ಯೂಲ್ ತಪ್ಪಿಸೋ ವಾರ್ನಿಂಗ್ ಅನ್ನು ಕೊಡೋದಕ್ಕೆ ಮುಂದಾಯಿತು. ಆದರೆ ಭಾರತ ಬಾಯಲ್ಲಿ ಉತ್ತರ ಕೊಡ್ಲಿಲ್ಲ. ಬದಲಾಗಿ ರಷ್ಯಾಗೆ ವಿಸಿಟ್ ಮಾಡಿ ಅಲ್ಲಿಂದ ಭಾರತಕ್ಕೆ ತೈಲ ಪೂರೈಕೆಗೆ, ಅದು ಕಡಿಮೆ ರೇಟ್ಗೆ ತೈಲ ಪೂರೈಕೆ ಮಾತುಕತೆಯನ್ನ ಮುಗಿಸಿ ಬಂತು. ಇಂದು ಬೈಡನ್ ಸರ್ಕಾರ ಕೊನೆಗಾಲದಲ್ಲಿದೆ. ಹೀಗೆ ಹುಡುಕ್ತಾ ಹೋದ್ರೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾನೆ ಹೋಗುತ್ತವೆ. ಈಗ ಎಲ್ಲರೂ ಚಿತ್ತ ನೆಟ್ಟಿರೋದು ಬಾಂಗ್ಲಾದತ್ತ. ವಿಶ್ವವೇ ಮೋದಿ ತಾಕತ್ತಿನ ಬಗ್ಗೆ ತಿಳ್ಕೊಂಡಿದ್ರೆ ಬಾಂಗ್ಲಾ ನೌಟಂಕಿ ಆಟಗಳನ್ನ ಆಡ್ತಾ ಇದೆ. ಯಾವತ್ತು ಯಾವ ಸ್ಥಿತಿಯಲ್ಲಿ ಬಾಂಗ್ಲಾ ಭಾರತದ ಮುಂದೆ ಮಂಡಿ ಊರಲಿದೆಯೋ ಗೊತ್ತಿಲ್ಲ. ಆದರೆ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆಯೇ ಆ ಕೆಲಸ ಆಗುತ್ತೆ ಅಂತ ಬಹುತೇಕರು ನಿರ್ಧರಿಸಿದ್ದಾರೆ. ಒಟ್ನಲ್ಲಿ ವಿಶ್ವದಾದ್ಯಂತ ಬಲಪಂಥೀಯ ಸರ್ಕಾರಗಳು ತಲೆ ಎತ್ತುತ್ತಾ ಇರೋದು ಆಯಾ ದೇಶಗಳ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಉತ್ತಮ ಬೆಳವಣಿಗೆ. ಒಂದು ವೇಳೆ ಈ ಎಕೋಸಿಸ್ಟಮ್ ಬದಲಾಯಿತು ಅಂದ್ರೆ ಭಾರತದಲ್ಲಿರೋ ಹಿಂದೂ ವಿರೋಧಿ ಹಿಂದೂಗಳ ರೀತಿ ಆಯಾ ದೇಶದಲ್ಲಿರೋ ಸ್ವದೇಶಿ ವಿರೋಧಿಗಳು ಆಕ್ಟಿವ್ ಆಗ್ತಾರೆ. ಇದು ಮನುಕುಲಕ್ಕೆ ಮಾರಕ ಅನ್ನೋದನ್ನ ಮನುಷ್ಯರು ಒಪ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.